ನನ್ನ ಹೆಸರು ರಮ್ಯಾ. ನನ್ನ ತಂದೆ ತಾಯಿಗೆ ನಾನೊಬ್ಬಳೆ ಮಗಳು. ನನ್ನ ತಾಯಿ ತೀರಿಕೊಂಡ ತಕ್ಷಣ ಅಪ್ಪ ಅವರ ಸ್ವಾರ್ಥಕ್ಕಾಗಿ ಬೇರೆ ಮದುವೆಯನ್ನ ಮಾಡ್ಕೊಂಡ್ರು. ಇನ್ನು ಮಲತಾಯಿ ಬಂದ ಮೇಲಂತೂ ಅಪ್ಪ ಅವರು ಹೇಳದ ಹಾಗೆ ಕೇಳ್ತಿದ್ರು. 8ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ನನ್ನ ತಾಯಿ ತೀರಿಕೊಂಡ್ರು. ಓದೋದ್ರಲ್ಲೂ ನಾನು ತುಂಬಾ ಚುರುಕಾಗಿದ್ದೆ. ಆದ್ರೆ ನನ್ನ ಮಲತಾಯಿ ನನ್ನನ್ನ ಓದೋದಕ್ಕೆ ಬಿಡಲಿಲ್ಲ. IAS ಆಫೀಸರ್ ಆಗಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಹೇಗಾದರೂ ಮಾಡಿ ನನ್ನ ಓದನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಕೂಡ ಊಟ ತಿಂಡಿ ಬಿಟ್ಟು ಕಾಡಿ ಬೇಡಿ ಅಪ್ಪನ ಹತ್ತಿರ ಬೇಡಿಕೊಂಡಿದ್ದಕ್ಕೆ ಅಪ್ಪ ನನ್ನ ಓದನ್ನ ಮುಂದುವರಿಸಿದ್ರು. ಆದ್ರೆ ಅಪ್ಪ ಹೆಚ್ಚು ಓದಿಲ್ದೇ ಇರೋದ್ರಿಂದ ಇದ್ರ ಬಗ್ಗೆ ಅವರಿಗೆ ಏನು ಅಷ್ಟೊಂದು ಗೊತ್ತಿರ್ಲಿಲ್ಲ. ಯೂನಿವರ್ಸಿಟಿಲೂ ನನಗೆ ತುಂಬಾ ಒಳ್ಳೆ ಸೀಟ್ ಸಿಕ್ಕಿತ್ತು. ಇದರಿಂದಾಗಿ ನನ್ನ ಮಲತಾಯಿಗೆ ನನ್ನ ಮೇಲೆ ದ್ವೇಷ ಇನ್ನಷ್ಟು ಹೆಚ್ಚುತ್ತಾ ಬಂತು. ಸದಾ ನನ್ನನ್ನ ಕೋಪದ ಭಾವನೆಯಿಂದಾನೇ ನೋಡ್ತಿದ್ರು. ಹೇಗಾದ್ರೂ ಮಾಡಿ ಮನೆಯಿಂದ ನನಗೆ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಕಾರಣದಿಂದಾಗಿ ದಿನೇ ದಿನೇ ನನಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ಇದರ ಬಗ್ಗೆ ಅಪ್ಪ ಕೂಡ ಏನು ಹೇಳ್ತಿರ್ಲಿಲ್ಲ. ಆಕೆ ಹೇಳಿದ್ದೇ ವೇದವಾಕ್ಯ ಅನ್ಕೊಂಡು ಆಕೆಯ ಮೋಹಕ್ಕೆ ಸಿಲುಕಿ ಹೋಗಿದ್ರು. ಇದ್ದಕ್ಕಿದ್ದ ಹಾಗೆ ಅಂದು ನನಗೊಂದು ಸಂಬಂಧ ಬಂತು. ಆದರೆ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ. ನಾನು ಅಪ್ಪನ ಹತ್ರ ಬಂದು, ಅಪ್ಪ, ನಾನು ಮುಂದೆ ಸಾಧಿಸುವುದು ತುಂಬಾ ಇದೆ, ನನಗೆ ಮದುವೆ ಬೇಡ ಅಂತ ಎಷ್ಟು ಕೇಳಿಕೊಂಡ್ರು ನನ್ನ ಮಲತಾಯಿ ಮಾತ್ರ ಅಪ್ಪನ ಹತ್ತಿರ ಅಷ್ಟು ಒಳ್ಳೆ ಸಂಬಂಧ ಬಂದಿದೆ, ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾಳೇನೋ, ಮದುವೆ ಬೇಡ ಬೇಡ ಅಂತ ಹೇಳ್ತಿದ್ದಾಳೆ, ಮದುವೆ ಮಾಡಿ ಕಳ್ಸಿ, ಎಷ್ಟು ದಿನ ಅಂತ ಹೀಗೆ ಮನೇಲಿ ಇಟ್ಕೊಂಡಿರ್ತೀರಾ, ಮೊದಲು ಮದುವೆ ಮಾಡಿ ಕಳ್ಸಿ ಅಂತ ಹೇಳಿ ಅಪ್ಪನ ಬಾಯಿಯನ್ನ ಮುಚ್ಚಿಸಿ ನಾನು ಎಷ್ಟೇ ಬೇಡಿಕೊಂಡರೂ ಅಪ್ಪ ಕೂಡ ಆಕೆ ಹೇಳಿದ ಹಾಗೆ ಕೇಳಿ ನನ್ನ ಮದುವೆಯನ್ನ ಸೂರಜ್ ಎನ್ನುವಾತ ಜೊತೆ ಫಿಕ್ಸ್ ಮಾಡ್ಬಿಟ್ರು. ಅಲ್ಲಿಗಾಗಲೇ ನಾನು ಕಂಡ ಕನಸೆಲ್ಲ ಕೆಳಗೆ ಬಿದ್ದ ಗಾಜಿನ ಹಾಗೆ ಒಡೆದು ಹೋದ ಹಾಗಾಗೋಯ್ತು ಏನೋ ಅನಿಸ್ತಿತ್ತು. ನನ್ನ ಕೊನೆಯ ಪರೀಕ್ಷೆ ಇದಾಗಿತ್ತು. ಇದನ್ನ ಬರೆದಿದ್ರೆ ಇದರಲ್ಲಿ ನಾನು ಪಾಸಾಗಿ ನನಗೆ ಒಳ್ಳೆ ಸ್ಥಾನ ಕೂಡ ಸಿಕ್ತಿತ್ತು. ಇನ್ನ ಮದುವೆಯಾದ ಮೇಲೆ ಇದನ್ನೆಲ್ಲ ಸಾಧಿಸುವುದು ತುಂಬಾ ಕಷ್ಟ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೇಗಾದರೂ ಮಾಡಿ ಗಂಡನನ್ನೇ ನನ್ನ ಅಸ್ತ್ರವನ್ನ ಮಾಡಿಕೊಂಡು ಮುಂದುವರಿಸಬೇಕು ಅನ್ನೋದು ನನ್ನ ಹಠವಾಗಿತ್ತು. ಹಾಗಾಗಿ ಅತ್ತೆ ಮನೆಗೆ ಹೋದ ಮೇಲೆ ಎಲ್ಲರ ಮನಸ್ಸನ್ನ ಗೆಲ್ಲಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಅತ್ತೆ ಮನೆಗೆ ಹೋದ ನನಗೆ ಈ ಮದುವೆ ಮಾವನ ಇಷ್ಟದ ಪ್ರಕಾರ ಆಗಿದೆ ಅನ್ನೋದು ನನಗೆ ಗೊತ್ತಾಯ್ತು. ಆದರೆ ಅತ್ತೆಗೆ ಹಾಗೂ ನನ್ನ ನಾದಿನಿಗೆ ಮಾತ್ರ ಈ ಮದುವೆ ಇಷ್ಟ ಇಲ್ಲದೆ ನನ್ನನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಯ್ತು. ಅತ್ತೆ ಅವರ ಇಷ್ಟದ ಹುಡುಗಿಯನ್ನ ತಂದು ತಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ರು. ಇದರಿಂದಾಗಿ ನಾನು ಆ ಮನೆಗೆ ಸೊಸೆಯಾಗಿ ಹೋದಾಗಿನಿಂದ ಅತ್ತೆ ಹಾಗೂ ನನ್ನ ನಾದಿನಿ ನನ್ನನ್ನ ನೋಡಿದ್ರೆ ಸಾಕು ಒಂದು ರೀತಿ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಮಾವನಿಗೆ ಮಾತ್ರ ನನ್ನನ್ನ ನೋಡಿದ್ರೆ ತಮ್ಮ ಮಗಳ ಹಾಗೆ ಪ್ರೀತಿಯನ್ನ ಮಾಡ್ತಿದ್ರು. ಮನೆಯಲ್ಲಿ ಎಲ್ಲವೂ ಮಾವ ಹೇಳಿದ ಹಾಗೆಯೇ ನಡೀತಿತ್ತು. ಮಾವನ ಇಷ್ಟದ ಪ್ರಕಾರನೇ ಈ ಮದುವೆ ಆಗಿರೋದ್ರಿಂದ, ಜೊತೆಗೆ ಅವರ ಆರೋಗ್ಯ ಕೂಡ ಸರಿ ಇಲ್ಲದೆ ಇದ್ದ ಕಾರಣ ಅವರ ಮುಂದೆ ಯಾರೊಬ್ಬರು ಏನನ್ನು ಹೇಳ್ತಾ ಇರ್ಲಿಲ್ಲ. ಆದ್ರೆ ಅವರ ಹಿಂದೆ ಆ ಮನೆಯಲ್ಲಿ ನನ್ನನ್ನ ತುಂಬಾನೇ ಕಾಟ ಕೊಡ್ತಿದ್ರು. ಹೀಗೆ ಒಂದು ದಿನ ನಾನು 4 ದಿನದ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಮತ್ತೆ ಮರಳಿ ಮನೆಗೆ ಬಂದಾಗ ನನ್ನ ಗಂಡನ ವರ್ತನೆಯೇ ಬದಲಾಗಿ ಹೋಗಿತ್ತು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನನ್ನ ಹತ್ರ ಅವರು ಜಗಳ ಆಡೋದಕ್ಕೆ ಶುರು ಮಾಡಿದ್ರು. ಒಂದಲ್ಲ ಒಂದು ರೀತಿ ಜಗಳ ಆಡಿ ನನಗೆ ಒಡೆಯೋದಕ್ಕೆ ಬರ್ತಿದ್ರು. ಇದಕ್ಕೆಲ್ಲ ಕಾರಣ ನಾನು ಅಮ್ಮನ ಮನೆಗೆ ಹೋದಾಗ ಅತ್ತೆ ನನ್ನ ಬಗ್ಗೆ ಮಗನ ಬಳಿ ಎತ್ತಿ ಕಟ್ಟಿದ್ದಾರೆ. ತಮ್ಮ ಮಗನ ಬಳಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾ, ಇಷ್ಟು ಸುಂದರವಾಗಿರುವ ನಿನಗೆ ಇನ್ನೂ ಚೆನ್ನಾಗಿ ಓದಿರುವ ಹುಡುಗಿನ ತಂದು ನಾವು ಮದುವೆ ಮಾಡ್ತಿದ್ರಿ. ನಿಮ್ಮಪ್ಪ ಮಾಡಿರೋ ಕೆಲಸಕ್ಕೆ ಕೆಲಸ ಕಾರ್ಯ ಗೊತ್ತಿಲ್ಲದೆ ಇರೋ ಹುಡುಗಿನ ತಂದು ನಾವು ತುಂಬಾ ಕಷ್ಟ ಪಡ್ತಾ ಇದ್ದೇವೆ. ನಾವೇನಾದ್ರೂ ಹೇಳಕ್ ಹೋದ್ರೆ ಮಾತಿಗೆ ಮಾತು ಕೊಡ್ತಾ ನಮಗೆ ಎದುರು ಮಾತಾಡ್ತಾಳೆ. ಅತ್ತೆ ಅನ್ನೋ ಭಯ ಕೂಡ ಅವಳಿಗಿಲ್ಲ ಅಂತ ಹೇಳಿ ನನ್ನ ಗಂಡನಿಗೆ ಇಲ್ದೇ ಇರೋ ಮಾತುಗಳನ್ನ ಹೇಳಿ
ನನ್ನ ಗಂಡನ ಮನಸ್ಸಿನಲ್ಲಿ ಇನ್ನಷ್ಟು ದ್ವೇಷ ಹುಟ್ಟೋ ಹಾಗೆ ಮಾಡಿಬಿಟ್ಟಿದ್ರು. ಇಷ್ಟು ದಿನದಿಂದ ಚೆನ್ನಾಗಿದ್ದ ನನ್ನ ಗಂಡ ಈಗ ಇದ್ದಕ್ಕಿದ್ದ ಹಾಗೆ ನನ್ನನ್ನ ನೋಡಿದ್ರೆ ಕೋಪದಿಂದ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದರ ಹಿಂದೆ ನನ್ನ ಅತ್ತೆ ಹಾಗೂ ನಾದನಿಯ ಕೈ ಇದೆ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇದೆಲ್ಲ ದಿನಗಳು ಕಳೆದ ಹಾಗೆ ವಿಪರೀತ ಆಗ್ತಾ ಬಂತು. ಇದರಿಂದ ನನ್ನ ಗಂಡ ಕುಡಿಯೋದನ್ನ ಕಲಿತುಕೊಂಡು ದಿನ ನನಗೆ ಒಂದಲ್ಲ ಒಂದು ವಿಷಯಕ್ಕೆ ನನ್ನನ್ನ ಹೊಡಿತಿದ್ರು. ಇದನ್ನೆಲ್ಲ ನೋಡಿದ ಮಾವ ಅವರಿಗೆ ಒಳ್ಳೆ ರೀತಿಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಅವರು ಮಾತ್ರ ಮಾವನ ಮಾತು ಕೇಳ್ತಾನೆ ಇರ್ಲಿಲ್ಲ. ಮೊದಲೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾವ ಇದನ್ನೆಲ್ಲ ನೋಡಿ ನೋಡಿ ದಿನ ಕಳೆದ ಹಾಗೆ ಕೊರಗುವುದಕ್ಕೆ ಶುರು ಮಾಡಿದ್ರು. ಇದೇ ಯೋಚನೆಯಲ್ಲಿ ಕೊನೆಗೂ ಒಂದು ದಿನ ಮಾವ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡ್ರು. ಆದ್ರೆ ಮಾವ ಹೋದ ಮೇಲೆ ನನ್ನ ಗಂಡನಿಗೆ ಇನ್ನಷ್ಟು ಫ್ರೀ ಸಿಕ್ಕಿ ಹೋಗಿತ್ತು. ತಾಯಿ ಜೊತೆ ಸೇರ್ಕೊಂಡು ತಾಯಿ ತಂಗಿ ಹೇಳಿದ ಹಾಗೆ ಕುಣಿತ ಇನ್ನಷ್ಟು ನನಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ನಾನು ಕೂಡ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ಇನ್ನು ಕಾಲ ಕಳೆದ ಹಾಗೆ ಮದುವೆಯಾದ ವರ್ಷಕ್ಕೆಲ್ಲ ನನಗೆ ಒಂದು ಗಂಟು ಮಗು ಆಯ್ತು. ಮಗು ಆದ್ಮೇಲಾದ್ರೂ ನನ್ನ ಗಂಡ ಸರಿ ಹೋಗ್ತಾರೇನೋ ಅನ್ಕೊಂಡಿದ್ದೆ. ಆದರೆ ಅವರಲ್ಲಿ ಯಾವುದೇ ರೀತಿ ಪರಿವರ್ತನೆಗಳು ಕಾಣಿಸ್ಲಿಲ್ಲ. ದಿನ ರಾತ್ರಿ ಕೂತುಕೊಂಡು ಬಂದು ಲೇಟ್ ಆಗಿ ಬರುತ್ತಾ ಮನೆಯ ಬಾಗಿಲನ್ನ ಜೋರಾಗಿ ತಟ್ಟುತ್ತಿದ್ರು. ಮಗು ಮಲಗಿಕೊಂಡಿತ್ತು. ಕೋಪದಿಂದ ನಾನು ಹೋಗಿ ಬಾಗಿಲನ್ನ ತೆಗೆದ ತಕ್ಷಣ ಅವರು ಎಷ್ಟೊತ್ತಿಂದ ಬಾಗಿಲನ್ನ ತಟ್ತಾ ಇರೋದು? ಇಷ್ಟೊತ್ತಿನಿಂದ ಏನೇ ಮಾಡ್ತಾ ಇದ್ದೆ? ಗಂಡ ಅನ್ನೋ ಮರ್ಯಾದೆ ಇಲ್ವಾ ನಿನಗೆ? ನೋಡಿ, ಗಂಡ ಅಂತ ಮರ್ಯಾದೆ ಇರೋದಕ್ಕೆ ಮತ್ತೆ ನೀವು ಇಷ್ಟೆಲ್ಲ ಕಾಟ ಕೊಟ್ರು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿರೋದು. ಮಗು ಆದ್ಮೇಲಾದ್ರೂ ಸರಿ ಹೋಗ್ತಿರೇನೋ ಅನ್ಕೊಂಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಿದ್ದೀರಾ. ಎಷ್ಟೇ ಮಾತಾಡ್ತಿದ್ಯಾ, ನನಗೆ ಎದುರು ಮಾತಾಡ್ತೀಯಾ ಎಂದು ಹೇಳಿ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದು ನನ್ನನ್ನ ತಳ್ಳಿಬಿಟ್ರು. ನನ್ನ ಗಂಡನ ಈ ವರ್ತನೆಯಿಂದ ನಾನು ಕೂಡ ಬೇಸತ್ತು ಹೋಗಿದ್ದೆ. ಮುಂದೆ ಏನ್ ಮಾಡಬೇಕು ಅನ್ನೋದು ನನಗೆ ತೋಚದ ಹಾಗಾಗೋಯ್ತು. ಇದೇ ಯೋಚನೆಯಲ್ಲಿ ನಾನು ರಾತ್ರಿ ಕಳೆದೆ. ಬೆಳಗ್ಗೆ ಎದ್ದು ತಿಂಡಿ ಮಾಡುವುದಕ್ಕಂತ ಹೇಳಿ ಅಡುಗೆ ಮನೆಗೆ ಹೋದ ತಕ್ಷಣ ನನ್ನ ನಾದಿನಿ ನನ್ನನ್ನ ನೋಡ್ತಾ, ಏನಾಯ್ತು? ಇಡೀ ರಾತ್ರಿ ನಿಮಗೂ ಅಣ್ಣನಿಗೂ ಜಗಳ ಆಗ್ತಿತ್ತು ಅಲ್ಲ? ಗಂಡ ಅನ್ನೋದು ಮರ್ಯಾದೆ ಕೊಡದೆ ಯಾವ ರೀತಿ ಮಾತಾಡ್ತಾ ಇದ್ರಿ ನೀವು ಅಣ್ಣನ ಹತ್ರ? ಅದೇನು ಬುದ್ಧಿನ ಕಲ್ಸಿದ್ದಾರೆ ನಿಮ್ಮ ತಂದೆ ತಾಯಿ? ನೋಡು, ನಿನಗೇನು ಗೊತ್ತಿಲ್ಲದೆ ಈ ರೀತಿ ಮಾತಾಡ್ಬೇಡ ಎನ್ನುವಷ್ಟರಲ್ಲಿ ಅಲ್ಲಿಗೆ ಅತ್ತೆ ಬಂದ್ರು. ಹೌದಮ್ಮ, ನೀನು ಏನ್ ಹೇಳಿದ್ರು ನಾವು ಬಾಯಿ ಮುಚ್ಕೊಂಡು ಕೇಳ್ಕೊಂಡು ಇರ್ಬೇಕು. ನಿನ್ನಿಂದ ನಾವು ಬುದ್ಧಿ ಕಲಿಬೇಕಾ ಎಂದು ಹೇಳಿ ಅತ್ತೆ ನನ್ನ ಜೊತೆ ಜಗಳ ಆಡೋದಕ್ಕೆ ಬಂದ್ರು. ಅಷ್ಟರಲ್ಲಿ ನನ್ನ ಗಂಡ, ಹೌದು, ನೋಡ್ತಾ ನೋಡ್ತಾ ಇದ್ರೆ ನಿಂದು ಜಾಸ್ತಿ ಆಗ್ತಿದೆ. ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಟೈಮ್ ಆಗ್ತಿದೆ. ಬಾಯಿ ಮುಚ್ಕೊಂಡು ತಿಂಡಿ ತಗೊಂಡು ಬಾ ಅಂತ ಹೇಳಿ ಕೋಪದಿಂದ ಕೂಗಾಡುತ್ತಿದ್ರು. ಅಡುಗೆ ಮನೆಯಲ್ಲಿ ಚಪಾತಿ ಮಾಡುತ್ತಿದ್ದ ನನಗೆ ಗಾಬರಿಯಿಂದ ಚಪಾತಿನ ತಂದು ಕೊಟ್ಟೆ. ಈ ಗಲಾಟೆಯಲ್ಲಿ ಚಪಾತಿ ಸ್ವಲ್ಪ ಸುಟ್ಟು ಹೋಗಿತ್ತು. ಚಪಾತಿಯನ್ನು ನೋಡಿದ ನನ್ನ ಗಂಡ ಪ್ಲೇಟನ್ನ ಎತ್ತಿ ಮುಖಕ್ಕೆ ಬಿಸಾಡ್ತಾ, ಇದೇನು ಈ ರೀತಿ ಅಡುಗೆ ಮಾಡಿದ್ಯಾ? ಇದೇನಾ ನಿನ್ನ ತಂದೆ ತಾಯಿ ಕಲ್ಸಿರೋದು? ಮೊದಲು ತೊಲಗಿಲ್ಲಿಂದ, ಕಣ್ಮುಂದೆ ನಿಂತು ಕೊಳ್ಬೇಡ ಎಂದು ಹೇಳಿ ಕೆಲಸಕ್ಕೆ ಹೊರಟೋದ್ರು. ಇಷ್ಟು ದಿನದಿಂದ ಎಲ್ಲವನ್ನ ಸಹಿಸಿಕೊಂಡು ಬಂದ ನನಗೆ ನನ್ನ ಗಂಡ ನನ್ನ ಒಡೆದು ಅತ್ತೆ ಕೊಡುತ್ತಿದ್ದ ಕಾಟವನ್ನ ಸಹಿಸಲಾಗದೆ ನಾನು ನನ್ನ ಮಗುವನ್ನ ಎತ್ಕೊಂಡು ಸೀದಾ ನನ್ನ ತಾಯಿ ಮನೆಗೆ ಬಂದುಬಿಟ್ಟೆ. ಆದರೆ ಅಪ್ಪನ ಮನೆಗೆ ಬಂದ ನನಗೆ ಆ ಮನೆಯಲ್ಲಿ ನನಗೆ ಆಸರೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಮಲತಾಯಿ ನನ್ನನ್ನ ನೋಡಿದ ತಕ್ಷಣ ಅಪ್ಪನನ್ನ ಕರೆದು, ಅಲ್ಲರಿಗೆ ಇವಳು ಬಂದಿರೋದು ನೋಡಿದ್ರೆ ಮನೆಯಲ್ಲಿ ಏನೋ ಜಗಳ ಮಾಡ್ಕೊಂಡು ಇಲ್ಲಿರೋದಕ್ಕೆ ಬಂದಿದ್ದಾಳೆ ಅನ್ಸುತ್ತೆ. ಈ ರೀತಿ ಇವಳು ಬಂದಿರುವುದನ್ನ ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು
ಒಗೆದು ಬುದ್ಧಿ ಹೇಳಿ ಕಳಿಸಿ ಎಂದು ನನ್ನ ಮಲತಾಯಿ ಅಪ್ಪನ ಹತ್ತಿರ ಹೇಳ್ತಾ ಇರೋದು ನನ್ನ ಕಿವಿಗೆ ಬಿತ್ತು. ಅಪ್ಪ ಕೂಡ ನನ್ನ ಹತ್ರ ಬಂದು, ನೋಡಮ್ಮ, ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ವಿಷಯಗಳು ನಡೀತಾನೆ ಇರುತ್ತೆ. ಹಾಗಂತ ಹೇಳಿ ಈ ರೀತಿ ಬಟ್ಟೆಗಳೆತ್ಕೊಂಡು ಬಂದ್ಬಿಟ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು ಹೇಳು? ನೋಡು, ಬರೋದು ಬಂದಿದ್ಯಾ, ಇವತ್ತು ಇದ್ದು ನಾಳೆ ಬೆಳಗಾದ ತಕ್ಷಣ ನಿನ್ನ ಗಂಡನ ಮನೆಗೆ ಹೋಗಿ ಹೊಂದ್ಕೊಂಡು ಹೋಗು ಎಂದು ಅಪ್ಪ ಹೇಳಿದ ತಕ್ಷಣ ಒಂದು ಕ್ಷಣಕ್ಕೆ ನನಗೆ ಮುಖಕ್ಕೆ ಹೊಡೆದ ಹಾಗಾಗೋಯ್ತು. ಗಂಡನ ಮನೆಯಲ್ಲಿ ಅನುಭವಿಸುತ್ತಿದ್ದ ಕಷ್ಟಗಳಿಂದ ದುಃಖವನ್ನ ತಡೆಯಲಾಗದೆ ತಾಯಿ ಮನೆಗೆ ಬಂದ ನನಗೆ ತಂದೆ ಮನಸ್ಸಿನಲ್ಲೂ ಜಾಗ ಇಲ್ಲ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸು ಒಡೆದು ಹೋದ ಹಾಗಾಗೋಯ್ತು. ದುಃಖವನ್ನ ಸಹಿಸಲಾಗದೆ ಮುಂದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ತಕ್ಷಣವೇ ಅಲ್ಲಿಂದ ಹೊರಗೆ ಬಂದೆ. ತುಂಬಾ ಹೊತ್ತು ಯೋಚನೆ ಮಾಡಿದ್ಮೇಲೆ ಮತ್ತೆ ನಾನು ಅತ್ತೆ ಮನೆಗೆ ಬಂದೆ. ಆದರೆ ನಾನು ಬಂದಿದ್ದನ್ನ ನೋಡಿದ ಅತ್ತೆ, ಓಹೋ, ಬಾ, ನಿನ್ನ ತವರು ಮನೆಯಲ್ಲಿ ಜಾಗ ಕೊಟ್ಟಿಲ್ವಾ? ಪಾಪ, ನಿನ್ನನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಎಂದು ಹೇಳಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ನನಗೆ ಚುಚ್ಚು ಮಾತುಗಳನ್ನ ಹೇಳ್ತಿದ್ರು. ನಾನಿದ್ದ ಪರಿಸ್ಥಿತಿಗೆ ಏನನ್ನು ಹೇಳದೆ ಅವರು ಹೇಳಿದ್ದನ್ನ ಕೇಳಿ ಮೌನವಾಗಿ ಒಳಗೆ ಬಂದ್ಬಿಟ್ಟೆ. ಮಗನಿಗೆ ವಿಪರೀತ ಜ್ವರ ಬಂದಿತ್ತು. ಮಗುಗೆ ಜ್ವರ ಬಂದಿರುವುದು ಅತ್ತೆ ಬಳಿ ಹೇಳಿದಾಗ ಅತ್ತೆ ಆ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ, ಅದೆಲ್ಲ ಏನು ಆಗಲ್ಲ, ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ದೊಡ್ಡದು ಮಾಡಬೇಡ, ಹೋಗು ಅಂತ ಹೇಳ್ಬಿಟ್ರು. ತಕ್ಷಣವೇ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ, ಮಗುಗೆ ಜ್ವರ ಜಾಸ್ತಿ ಆಗೋಗಿದೆ, ನೀವು ಸ್ವಲ್ಪ ಬೇಗ ಬಂದ್ರೆ ಆಸ್ಪತ್ರೆಗೆ ಹೋಗಿ ಬರಬಹುದು ಎಂದಾಗ ಕೋಪದಿಂದ ಅವ್ರು ಹೇಳಿದ್ರು, ನಾನು ಮಾಡೋ ಕೆಲ್ಸನ ಬಿಟ್ಟು ನಿನ್ನ ಹಿಂದೆ ತಿರುಗಿಕೊಂಡಿರೋದಕ್ಕಾಗಲ್ಲ, ಮನೆಯಲ್ಲಿ ನೀನೇನ್ ಮಾಡ್ತಾ ಇರ್ತೀಯ, ಕರ್ಕೊಂಡು ಹೋಗು ಅಂತ ಹೇಳಿ ಕೋಪದಿಂದ ಫೋನನ್ನ ಕಟ್ ಮಾಡ್ಬಿಟ್ರು. ನಾನು ಹಿಂದು ಮುಂದು ಯೋಚನೆ ಮಾಡದೆ ತಕ್ಷಣವೇ ನಾನು ನನ್ನ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಬಳಿ ಮಗುವನ್ನ ತೋರಿಸಿ ಔಷಧಿಗಳನ್ನ ಇಸ್ಕೊಂಡು ಮತ್ತೆ ಮನೆಗೆ ಬರುವಾಗ ಸಡನ್ ಆಗಿ ಆಸ್ಪತ್ರೆಯಲ್ಲಿ ವಿಜಯ್ ನನ್ನ ಕಣ್ಣಿಗೆ ಬಿದ್ದ. ಇಷ್ಟು ವರ್ಷಗಳಾದ ಮೇಲೆ ಅವನನ್ನ ನೋಡಿ ನನಗೂ ಆಶ್ಚರ್ಯವಾಯ್ತು. ಆದರೆ ಅವನನ್ನ ನೋಡಿದ್ರು ನೋಡದೆ ಇರೋ ಹಾಗೆ ನಾನು ಆಸ್ಪತ್ರೆಯಿಂದ ಹೊರಗಡೆ ಬರೋದಕ್ಕೆ ಬಂದಾಗ ನನ್ನನ್ನು ನೋಡಿ ಅವನು, ಅರೆ ರಮ್ಯಾ, ನಾನು ವಿಜಯ್, ಮರ್ತ್ಬಿಟ್ಯಾ? ನಿನ್ನ ಕ್ಲಾಸ್ಮೇಟ್, ಕಾಲೇಜ್ಗೆ ಫಸ್ಟ್ ಕ್ಲಾಸ್ ಬಂದ ಸ್ಟೂಡೆಂಟ್ ನೀನು, ಅದರಲ್ಲೂ ಎಕ್ಸಾಮ್ ಹತ್ರ ಇದೆ ಅನ್ನುವಷ್ಟರಲ್ಲಿ ಯಾಕೆ ನೀನು ಕಾಲೇಜ್ ಬಿಟ್ಬಿಟ್ಟೆ? ಈಗ ಇದೇನು ನಿನ್ನ ಅವಸ್ಥೆ ಈ ರೀತಿಯಾಗಿದೆ? ಆಸ್ಪತ್ರೆಯಲ್ಲಿ ನೀನು ಯಾಕೆ, ಏನಾಯ್ತು? ಅದು ವಿಜಯ್, ಸಡನ್ ಆಗಿ ನನ್ನ ಮದುವೆ ಫಿಕ್ಸ್ ಆಗೋಯ್ತು. ಹಾಗಾಗಿ ನಾನು ಎಕ್ಸಾಮ್ ಕೂಡ ಬರೆಯೋದಕ್ಕಾಗ್ಲಿಲ್ಲ. ಅಂದಹಾಗೆ ಇವನು ನನ್ನ ಮಗ ಚೆನ್ನಾಗಿದ್ದಾನೆ, ಓದಿ ಮುಂದೆ ಏನಾದ್ರೂ ಸಾಧಿಸ್ಬೇಕು ಅನ್ಕೊಂಡಿದ್ದ ನೀನು ಈ ರೀತಿ ಮಕ್ಕಳು ಗಂಡ ಅಂತ ಇರೋದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬರೋ ತಿಂಗಳು ನನಗೆ IAS ಆಫೀಸರ್ ಪೋಸ್ಟ್ ಸಿಗ್ತಿದೆ. ನಿನ್ನ ಪರಿಸ್ಥಿತಿ ನೋಡಿದ್ರೆ ಯಾಕೋ ನನಗೆ ಅನುಮಾನ ಬರ್ತಿದೆ. ನೋಡು, ಆ ರೀತಿ ಏನಾದ್ರೂ ನಿನಗೆ ಕಷ್ಟ ಅನ್ನೋದು ಇದ್ರೆ ನನ್ನ ಹತ್ರ ಹೇಳು. ನನಗೂ ಈಗ ತುಂಬಾ ಟೈಮ್ ಆಗ್ತಿದೆ. ಈ ಕಾರ್ಡನ್ನ ಇಟ್ಕೋ. ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ಅಥವಾ ಯಾರಿಂದನಾದ್ರೂ ನಿನಗೆ ಕಷ್ಟ ಆಗ್ತಿದ್ರೆ ನನಗೆ ಫೋನ್ ಮಾಡು ಎಂದು ಹೇಳಿ ಅವನಲ್ಲಿಂದ ಹೊರಟೋದ. ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನ ಮಾಡ್ತೀನಿ ಎಂದು ಹೇಳಿ ಫೋನ್ ನಂಬರನ್ನ ಇಸ್ಕೊಂಡು ನಾನು ಕೂಡ ಅಲ್ಲಿಂದ ಹೊರಟೆ. ಆದರೆ ಮೆಡಿಕಲ್ ಸ್ಟೋರಲ್ಲಿ ಔಷಧಿ ತಗೊಳ್ಳೋಣ ಅಂತ ಬಂದಾಗ ಮೆಡಿಕಲ್ ಅಲ್ಲಿ ಜನ ಜಾಸ್ತಿ ಇದ್ರು. ಹಾಗಾಗಿ ಮನೆಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗೋಯ್ತು. ಮೊದಲೇ ಆಸ್ಪತ್ರೆಯಲ್ಲೂ ಕೂಡ ಲೇಟ್ ಆಗಿತ್ತು. ಈಗ ಮನೆಯಲ್ಲಿ ಯಾರು ಏನ್ ಹೇಳ್ತಾರೋ ಅನ್ನೋ ಭಯ ಕಾಡ್ತಿತ್ತು. ಆದರೂ ಔಷಧಿ ತಗೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಯಾವ ಕೆಲಸನೂ ಆಗಿರ್ಲಿಲ್ಲ. ಮಗುಗೆ ಊಟ ಮಾಡಿಸಿ ಔಷಧಿಯನ್ನ ಕೊಟ್ಟು ಮಗುನ ಮಲಗಿಸಿ ಮತ್ತೆ ಮನೆ ಕೆಲಸ ಶುರು ಮಾಡಿದೆ.
ಅಂದು ಕೆಲಸದಲ್ಲಿ ದಿನ ಕಳೆದು ಬೆಳಗಾದ ತಕ್ಷಣ ತಿಂಡಿ ಮಾಡಿ ನನ್ನ ಗಂಡನಿಗೆ ತಿಂಡಿ ಕೊಡುವಾಗ ಅದೇ ಸಮಯಕ್ಕೆ ನನ್ನ ನಾದಿನಿ ಬಂದು, ಅಣ್ಣ, ಮನೇಲಿ ಏನು ನಡೀತಾ ಇದೆ ಅನ್ನೋದು ನಿನಗೆ ಏನಾದ್ರೂ ಗೊತ್ತಾಗ್ತಿದೀಯಾ? ನಿನ್ನೆ ಮಗುನ ಕರ್ಕೊಂಡು ಅತ್ತಿಗೆ ಆಸ್ಪತ್ರೆಗಂತ ಹೋದವರು 5-6 ಗಂಟೆ ಆದ್ಮೇಲೆ ಮನೆಗ್ ಬಂದಿದ್ದಾರೆ. ಅಷ್ಟೊತ್ತು ಹೊರಗಡೆ ಏನು ಕೆಲಸ ಅವರಿಗೆ? ಅಮ್ಮನಿಗೆ ಟೈಮ್ಗೆ ಸರಿಯಾಗಿ ಔಷಧಿ ಬೇರೆ ಕೊಡಬೇಕು. ಅಡುಗೆ ಕೂಡ ಮಾಡಿರ್ಲಿಲ್ಲ, ನಾನೇ ಮಾಡ್ದೆ. ಅಮ್ಮ ಕೂಡ ತುಂಬಾ ಕೋಪದಲ್ಲಿದ್ಲು ಎಂದ ತಕ್ಷಣ ನನ್ನ ಗಂಡ ಕೋಪದಿಂದ ನನ್ನನ್ನು ಕರೆದ್ರು. ಅವರು ಕರೆದದ್ದನ್ನು ನೋಡಿ ನಾನು ಗಾಬರಿಯಿಂದ ಓಡಿ ಬಂದೆ. ಏನ್ ಹೇಳ್ತಿದ್ದಾಳೆ ಇವಳು? ನಿನ್ನೆ ಎಲ್ಲಿಗೆ ಹೋಗಿದ್ದೆ ನೀನು? ಆಸ್ಪತ್ರೆಗೆ ಹೋದ್ರೆ ಅಬ್ಬಬ್ಬಾ ಅಂದ್ರೆ 1-2 ಗಂಟೆ ಆಗುತ್ತಷ್ಟೆ. ಆದ್ರೆ ನೀನು 5-6 ಗಂಟೆ ಆದ್ರೂ ಮನೆಗೆ ಬರ್ದಿರ ಎಲ್ಲಿಗೆ ಹೋಗಿದ್ದೆ ಎಂದು ಹೇಳಿ ಕೋಪದಿಂದ ಕೇಳಿದ್ದನ್ನ ನೋಡಿ ನಾನು ನಾನೆಲ್ಲೂ ಹೋಗಿಲ್ಲ, ಇಲ್ಲಿಂದ ಸೀದಾ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಜನ ಜಾಸ್ತಿ ಇದ್ರು, ಅದಕ್ಕೆ ಬರೋದಕ್ಕೆ ಲೇಟ್ ಆಗೋಯ್ತು. ಮುಚ್ಚು ಬಾಯಿ, ಯಾರ ಹತ್ರ ಸುಳ್ಳು ಹೇಳ್ತಿದೀಯ ನೀನು? ನನ್ನ ಬೆನ್ನ ಹಿಂದೆ ಏನೋ ಆಟ ಆಡ್ತಾ ಇದ್ಯಾ ಅನ್ಸುತ್ತೆ. ಬರ್ತಾ ಬರ್ತಾ ನಿಂದು ಜಾಸ್ತಿನೇ ಆಗ್ತಿದೆ. ತುಂಬಾನೇ ಫ್ರೀಡಮ್ ಕೊಟ್ಬಿಟ್ಟಿದ್ದೀನಿ ನಿನಗೆ. ಈ ಮನೆಯಲ್ಲಿ ಇರೋದಿದ್ರೆ ಮಾನ ಮರ್ಯಾದೆಯಿಂದ ಇರಬೇಕು. ಇನ್ನೊಂದು ಸಲ ನೀನೇನಾದ್ರೂ ಇಂಥ ಕೆಲಸಗಳು ಮಾಡಿದ್ರೆ ನಾನೇನ್ ಮಾಡ್ತೀನೋ ನೋಡು ಎಂದು ಹೇಳಿ ನನಗೆ ಹೊಡೆಯೋದಕ್ಕೆ ಬಂದ್ರು. ಅಷ್ಟರಲ್ಲಿ ನನ್ನ ಗಂಡನ ಫೋನ್ ರಿಂಗ್ ಆಯ್ತು. ಯಾಕಂದ್ರೆ ಅಂದು ನನ್ನ ಗಂಡನಿಗೆ ಮೀಟಿಂಗ್ ಹೋಗೋದಿತ್ತು. ಹಾಗಾಗಿ ನನ್ನನ್ನ ಕೋಪದಿಂದ ಗುರಾಯಿಸ್ತಾ ಫೋನ್ ಬಂದ ತಕ್ಷಣ ಆಫೀಸಿಗೆ ಹೊರಟೋದ್ರು. ನನ್ನ ಜೊತೆ ಇಷ್ಟೆಲ್ಲ ಆದ್ರೂ ನನ್ನ ಅತ್ತೆ ಹಾಗೂ ನಾದಿನಿ ಅಲ್ಲೇ ನಿಂತ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡ್ತಿದ್ರು. ಯಾಕೋ ಇದೆಲ್ಲ ನನಗೆ ಸಹಿಸಲಾಗುತ್ತಿರ್ಲಿಲ್ಲ. ನಂದೇನು ತಪ್ಪು ಇಲ್ಲದೆ ಇದ್ರು ಇಷ್ಟೆಲ್ಲ ಯಾಕೆ ಅನುಭವಿಸ್ತಿದ್ದೀನಿ ಅನ್ನೋದು ನನಗೆ ಕಾಡೋದಕ್ಕೆ ಶುರುವಾಯ್ತು. ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ. ಜೀವನ ಪೂರ್ತಿ ನಾನು ಹೀಗೆ ಜೀವನ ಮಾಡಬೇಕಾಗುತ್ತೆ. ಇದಕ್ಕೇನಾದ್ರೂ ಪರಿಹಾರ ಹುಡುಕಲೇಬೇಕು ಅಂತ ಹೇಳಿ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನ್ನ ಓದಿನ ಸರ್ಟಿಫಿಕೇಟ್ಗಳನ್ನೆಲ್ಲ ಹುಡ್ಕೋದಕ್ಕೆ ಶುರು ಮಾಡಿದೆ. ಇದರಿಂದಾಗಿ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗಬಹುದು, ನಾನು ಕೂಡ ನನ್ನ ಕಾಲ ಮೇಲೆ ನಿಲ್ಲಬಹುದು. ನನ್ನ ಜೀವನ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದು ಈಗ ನನ್ನ ಕೈಯಲ್ಲಿದೆ ಅನ್ನೋ ಹುಮ್ಮಸ್ಸು ನನ್ನಲ್ಲಿ ಉಕ್ಕಿ ಬರ್ತಿತ್ತು. ಅದೇ ಸಮಯಕ್ಕೆ ನನ್ನ ಗಂಡ ಕೆಲಸದಿಂದ ಮನೆಗೆ ಬಂದ ತಕ್ಷಣ ರೂಮಿನಲ್ಲಿದ್ದ ನನ್ನ ಬಳಿ ಬಂದು ನನ್ನ ಕೈಗೆ ಏನೋ ಡಾಕ್ಯುಮೆಂಟ್ಸ್ ಇರೋ ಹಾಗೆ ಒಂದು ಫೈಲ್ ಅನ್ನ ತಂದುಕೊಟ್ರು. ಅದನ್ನ ತೆಗೆದು ನೋಡಿದ ತಕ್ಷಣ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿ ಬಿದ್ದೆ. ಏನ್ರಿ ಇದೆಲ್ಲ? ಯಾಕೆ ನಿನಗೆ ಗೊತ್ತಿಲ್ವಾ? ಡೈವರ್ಸ್ ಪೇಪರ್ ಅಂತ ಹೇಳಿ. ನೋಡು, ನಿನ್ನಿಂದಾಗಿ ನಮ್ಮನೇಲಿ ಎಲ್ಲರಿಗೂ ಸಾಕಾಗಿ ಹೋಗಿದೆ. ನಾನು ಕೂಡ ನೆಮ್ಮದಿಯಾಗಿ ಇರೋದನ್ನ ಬಯಸ್ತಾ ಇದ್ದೀನಿ. ಈ ಪೇಪರ್ಸ್ಗೆ ಸೈನ್ ಹಾಕಿ ನಿನ್ನ ದಾರಿಯನ್ನ ನೀನ್ ನೋಡ್ಕೊ ಎಂದ ತಕ್ಷಣ ಒಂದು ಕ್ಷಣಕ್ಕೆ ನಾನು ನಿಂತಲ್ಲೇ ಕುಗ್ಗಿ ಹೋದೆ. ಮದುವೆಯಾದಾಗಿನಿಂದ ಎಷ್ಟೇ ಕಷ್ಟ ಬಂದರೂ ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿದ್ದ ನನಗೆ ಮನೆಯಲ್ಲಿ ಇರುವ ಅರ್ಹತೆ ನನಗಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಇಷ್ಟು ಕಷ್ಟಪಟ್ಕೊಂಡು ಇಲ್ಲಿ ಇರೋದ್ರಲ್ಲಿ ಅರ್ಥವಿಲ್ಲ ಅನ್ನೋದು ನನ್ಗೆ ಅರ್ಥವಾಗ್ತಿತ್ತು. ತಕ್ಷಣ ನಾನು ನನ್ನ ಗಂಡನಿಗೆ ಏನು ಹೇಳದೆ ಅವನ ಮುಂದೆ ಕುಗ್ಗಬಾರದು ಅನ್ನೋ ಒಂದೇ ಒಂದು ಮಾತಿಗೋಸ್ಕರ ಆ ಪೇಪರ್ಸ್ ಅನ್ನ ತೆಗೆದುಕೊಂಡು ಮೌನವಾಗಿ ಸುಮ್ಮನಾದೆ. ಬೇರೆ ದಿನವೇ ಆಸ್ಪತ್ರೆಯಲ್ಲಿ ನನಗೆ ಸಿಕ್ಕಿ ಫೋನ್ ನಂಬರ್ ಅನ್ನು ಕೊಟ್ಟ ನನ್ನ ಸ್ನೇಹಿತನಿಗೆ ಫೋನ್ ಅನ್ನ ಮಾಡಿ, ವಿಜಯ್, ನಾನು ರಮ್ಯಾ ಮಾತಾಡ್ತಾ ಇದ್ದೀನಿ. ನನಗೆ ನಿನ್ನಿಂದ ಒಂದು ಸಹಾಯ ಆಗೋದಿತ್ತು. ದಯವಿಟ್ಟು ಆಗೋದಿಲ್ಲ ಅಂತ ಹೇಳ್ಬೇಡ. ಏನಾಯ್ತು ರಮ್ಯಾ? ಅದು ನನಗೆ ಇರೋದಕ್ಕೆ ಒಂದು ರೂಮ್ ಬೇಕಾಗಿತ್ತು. ರೂಮ್ ಯಾಕೆ? ನೀನು ನಿನ್ನ ಗಂಡನ ಜೊತೆ ಇರೋದು. ಹೌದು, ಇಷ್ಟು ದಿನ ನಾನು ನನ್ನ ಗಂಡನ ಜೊತೆನೇ ಇದ್ದಿದ್ದು. ಆದ್ರೆ ಈಗ ನನಗೋಸ್ಕರ ನಾನು ಬದುಕುವ ಸಮಯ ಬಂದಿದೆ. ಅಂದ್ರೆ ಏನರ್ಥ? ಏನಂತ ಹೇಳಿ ನಾನು? ನನ್ನ ಓದನ್ನ ಮುಗಿಸೋ ಮುಂಚೆನೆ ನನ್ನ ಮಲತಾಯಿ ನನಗೆ ಮದುವೆ ಮಾಡಿಬಿಟ್ರು. ಮದುವೆಯಾದ್ಮೇಲೆ ಅತ್ತೆ ಮನೆಯಲ್ಲಿ ನನ್ನ ಗಂಡ ತನ್ನ ತಾಯಿ ತಂಗಿ ಜೊತೆ ಸೇರ್ಕೊಂಡು ನನಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ನಾನು ಪೂರ್ತಿಯಾಗಿ ಕುಗ್ಗಿ ಹೋದೆ.
ನನಗೆ ಮಗ ಆದ್ಮೇಲೆ ನನ್ನ ಗಂಡ ಸರಿ ಹೋಗ್ತಾನೇನೋ ಅನ್ಕೊಂಡಿದ್ದೆ. ಆದ್ರೆ ಅವರು ಇನ್ನಷ್ಟು ಕಾಟ ಕೊಡೋದಕ್ಕೆ ಜಾಸ್ತಿ ಮಾಡ್ಬಿಟ್ರು. ಮಗು ಬೆಳೀತಾ ಇದೆ ಅಂತ ಹೇಳಿ ನಾನು ಕೂಡ ಎಲ್ಲವನ್ನ ಸಹಿಸಿಕೊಂಡು ಬರ್ತಿದ್ದೆ. ಆದ್ರೆ ನನ್ನ ಒಳ್ಳೆತನವನ್ನ ಅವರು ದುರುಪಯೋಗ ಮಾಡಿಕೊಂಡು ತನ್ನ ತಾಯಿ ಮಾತನ್ನ ಕೇಳಿ ಕೊನೆಗೂ ನಮ್ಮಿಬ್ಬರ ಸಂಬಂಧ ಮುರಿಯೋ ಮಟ್ಟಿಗೆ ಬಂದಿದೆ ಎಂದು ಹೇಳಿ ನಾನು ಕಣ್ಣೀರು ಹಾಕ್ತಾ ಇರುವುದನ್ನ ನೋಡಿದ ಅವನು ನನಗೆ ಸಮಾಧಾನ ಮಾಡ್ತಾ ಅವನು ಹೇಳ್ದ, ಅಲ್ಲ, ನಿನ್ನ ಮದುವೆಯಾಗಿ 5 ವರ್ಷ ಆಗಿದೆ. 5 ವರ್ಷದಿಂದ ನಿನ್ನ ಗಂಡನ ಮನೆಯಲ್ಲಿ ನೀನು ಎಷ್ಟೆಲ್ಲ ಕಷ್ಟಪಡ್ತಿದ್ಯಾ. ಇಷ್ಟು ಓದಿರೋ ಹುಡುಗಿ ನೀನು ಮೊದಲೇ ಹುಷಾರಾಗಿ ಇದನ್ನೆಲ್ಲ ಧೈರ್ಯದಿಂದ ಹೆದರಿಸಬಹುದಾಗಿತ್ತು. ನಿನ್ನ ಆಸ್ಪತ್ರೆಯಲ್ಲಿ ನೋಡಿದಾಗ ನಿನ್ನ ಪರಿಸ್ಥಿತಿಯನ್ನ ನೋಡಿ ನನಗೆ ಅನುಮಾನ ಬಂತು. ಅದಕ್ಕೆ ನಾನು ನಿನಗೆ ಫೋನ್ ನಂಬರನ್ನ ಕೊಟ್ಟು ಬಂದಿದ್ದು. ಹೌದು ವಿಜಯ್, ಮಗುಗೋಸ್ಕರ ನಾನೆಲ್ಲವನ್ನ ಸಹಿಸಿಕೊಂಡು ಹೋದೆ. ಆದ್ರೆ ಕೊನೆಗೆ ನನ್ನ ಗಂಡ ನನ್ನ ಮಗುವಿಂದ ಕೂಡ ನನಗೆ ದೂರ ಮಾಡೋಕೆ ನೋಡ್ತಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಇನ್ನ ನಾನು ಸಹಿಸಿಕೊಂಡಿರೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನಿಸ್ತು. ಇಷ್ಟೆಲ್ಲ ಓದಿರೋ ನನಗೆ ಯಾಕೆ ಇವರಿಗೆ ಬಲಿಯಾಗಿ ನನ್ನ ಇಡೀ ಜೀವನ ಹಾಳು ಮಾಡ್ಕೊಳ್ಬೇಕು. ಬಹುಶಃ ನಾನು ಪಡ್ತಾ ಇರೋ ಕಷ್ಟನ ನೋಡಿ ಆ ದೇವರೇ ನನಗೆ ದಾರಿ ತೋರಿಸಿದ್ದಾನೆ ಅನ್ಸುತ್ತಿದೆ. ದಯವಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ ನನಗೆ ಹೊರಗಡೆ ಎಲ್ಲಾದ್ರೂ ಒಂದು ರೂಮನ್ನ ಕೊಡಿಸಲು ಆಗುತ್ತಾ? ಆಗ್ಲಿ ರಮ್ಯಾ, ನಿನ್ನ ಜೀವನದಲ್ಲಿ ನೀನೇನಾದ್ರೂ ಸಾಧಿಸಿದ್ಯಾ ಅನ್ನೋ ಧೈರ್ಯ ನಿನಗೆ ಇದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ಬೇಕಾದ್ರೆ ನೀನು ನಾನಿರೋ ಮನೆಯಲ್ಲೇ ಇರಬಹುದು. ಇಲ್ಲ ವಿಜಯ್, ಆ ರೀತಿ ಏನಾದ್ರೂ ನಾನು ನಿನ್ ಜೊತೆ ಇದ್ರೆ ನನ್ನ ಮೇಲೆ ಸುಳ್ಳು ಅಪವಾದ ಹಾಕ್ತಾರೆ. ನೋಡು, ಜನ ಕೂಡ ತಪ್ಪಾಗಿ ತಿಳ್ಕೊಳ್ತಾರೆ. ನಾನು ಒಂಟಿಯಾಗಿ ನನ್ನ ಜೀವನವನ್ನ ಸಾಗಿಸಿ ಏನಾದ್ರೂ ಸಾಧಿಸಬೇಕು. ಸರಿ, ಹಾಗಾದ್ರೆ ನಾನಿರೋ ಕ್ವಾರ್ಟರ್ಸ್ನ ಪಕ್ಕದಲ್ಲಿ 1-2 ಮನೆಗಳು ಖಾಲಿ ಇವೆ. ನಾನು ಇವತ್ತೇ ಹೋಗಿ ಮಾತಾಡ್ತೀನಿ ಎಂದು ಹೇಳಿ ಆದ ಫೋನನ್ನ ಕಟ್ ಮಾಡಿದ. ಒಂದು ಕಡೆ ಗಂಡನೇ ಸರ್ವಸ್ವ ಎಂದು ಹೇಳಿ ಗಂಡನನ್ನೇ ನಂಬಿ ಬಂದ ನನಗೆ ಇಂತಹ ದ್ರೋಹ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಇಂತಹ ನರಕದಿಂದ ಹೊರಬಂದು ಏನಾದ್ರೂ ಸಾಧಿಸಿ ನನ್ನನ್ನ ನಾನು ಪ್ರೂವ್ ಮಾಡಿಕೊಳ್ಳಬೇಕು ಅನ್ನೋ ಸಮಾಧಾನ ಒಂದು ಕಡೆ ಇತ್ತು. ಫೋನನ್ನ ಇಟ್ಟ ನಾನು ತುಂಬಾ ಹೊತ್ತು ಯೋಚನೆ ಮಾಡಿ ಡೈವರ್ಸ್ ಪೇಪರಿಗೆ ಸೈನ್ ಮಾಡಿ ನನ್ನ ಹಾಗೂ ನನ್ನ ಮಗನ ಬಟ್ಟೆಗಳನ್ನ ಸೂಟ್ಕೇಸ್ಗೆ ಹಾಕಿ ನನ್ನ ಗಂಡನ ಕೈಗೆ ಒಂದು ಪತ್ರವನ್ನ ಕೊಟ್ಟು ಧೈರ್ಯ ಮಾಡಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮನೆಯಿಂದ ಹೊರಬಂದೆ. ಆದರೆ ಆ ಪತ್ರದಲ್ಲಿ ನಾನು ಬರೆದಿದ್ದು, ನಿಮ್ಮ ಜೊತೆ ನಾನು ಮದುವೆಯಾದಾಗಿನಿಂದ ನೀವು ನನಗೆ ಕೊಟ್ಟ ಕಷ್ಟಗಳನ್ನೆಲ್ಲ ನನ್ನ ಮಗನಿಗೋಸ್ಕರ ಎಲ್ಲವನ್ನ ಸಹಿಸಿಕೊಂಡು ಬರ್ತಿದ್ದೆ. ಆದರೆ ಈ ಮನೆಯಲ್ಲಿ ನನಗೆ ಸೊಸೆಯಾಗಿ ಅಥವಾ ನಿಮಗೆ ಹೆಂಡತಿಯಾಗಿ ಯಾವತ್ತೂ ಸ್ವೀಕಾರ ಮಾಡಿಲ್ಲ ನೀವು. ಈ ರೀತಿ ನನ್ನನ್ನು ದುಃಖ ಕೊಟ್ಕೊಂಡು ಬದುಕುವುದಕ್ಕಿಂತ ಹೊರಬಂದು ನನ್ನ ಜೀವನನ ನಾನು ನಿರೂಪಿಸಿಕೊಳ್ಳುತ್ತೇನೆ. ನನ್ನ ಮಗನನ್ನ ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಎಂದು ಬರೆದಿರುವ ಪತ್ರವನ್ನ ನೋಡಿ ಬಹುಶಃ ನನ್ನ ಗಂಡನಿಗೆ ಕೋಪ ಬರಬಹುದು. ಯಾಕಂದ್ರೆ ಆ ಮನೆಯಲ್ಲಿ ಯಾರೊಬ್ಬರೂ ನನ್ನ ಗಂಡನ ಇಷ್ಟದ ಪ್ರಕಾರ ನಡೆದುಕೊಳ್ಳುತ್ತಿರಲಿಲ್ಲ. ಅವರು ಕೆಲಸದಿಂದ ಮನೆಗೆ ಬಂದ ತಕ್ಷಣ ಅವರಿಗೆ ಬಿಸಿ ಬಿಸಿ ಕಾಫಿ ಕೊಡೋದ್ರಿಂದ ಹಿಡಿದು ಅವರಿಗೆ ಊಟ ಕೊಡುವವರೆಗೂ ಎಲ್ಲವನ್ನ ನಾನೇ ಮಾಡ್ತಿದ್ದೆ. ಈಗ ಅವರಿಗೆ ಇದೆಲ್ಲ ಕೊಡುವುದಕ್ಕೆ ನಾನು ಇರಲಿಲ್ಲ. ಅಲ್ಲಿಂದ ಬಂದ ನಾನು ವಿಜಯ್ ನೋಡಿದ ಮನೆಯಲ್ಲಿ ಇರುವುದಕ್ಕೆ ಶುರು ಮಾಡಿದೆ. ಸ್ವಲ್ಪ ಮಟ್ಟಿಗೆ ನನ್ನ ಮನಸ್ಸಿಗೆ ನೆಮ್ಮದಿ ಇತ್ತು. ವಿಜಯ್ ಕೂಡ 3-4 ದಿನ ನನಗೆ ಊಟ ತಂದು ಕೊಡ್ತಿದ್ದ. ಎಷ್ಟು ದಿನ ಅಂತ ನಾನು ಕೂಡ ಹೀಗೆ ಇರುವುದಕ್ಕಾಗುತ್ತೆ. ನನ್ನ ಮಗನ ಭವಿಷ್ಯ ಕೂಡ ನನಗೆ ತುಂಬಾ ಮುಖ್ಯವಾಗಿತ್ತು. ಹಾಗಾಗಿ ಅಂದು ವಿಜಯ್ ನನಗೆ ಊಟ ತಂದು ಕೊಟ್ಟಾಗ, ನೋಡು ವಿಜಯ್, ಸ್ನೇಹಿತನಾಗಿ ನೀನು ಇಷ್ಟು ದಿನ ನನಗೆ ಮಾಡಿದ ಸಹಾಯಕ್ಕೆ ನಾನು ಜೀವನ ಪೂರ್ತಿ ನಿನ್ನ ಸಹಾಯವನ್ನು ಮರೆಯುವುದಕ್ಕಾಗಲ್ಲ. ಆದ್ರೆ ಇನ್ಮೇಲೆ ತಂದು ಕೊಡಬೇಡ. ಇದಕ್ಕೆ ನಾನು ಏನಾದ್ರೂ ಒಂದು ದಾರಿನ ಹುಡುಕ್ತೀನಿ. ರಮ್ಯಾ, ನೀನು ಒಂದು ಕೆಲಸ ಮಾಡು.
ಸೆಕೆಂಡ್ PUC SSLC ಮಕ್ಕಳಿಗೆ ಟ್ಯೂಷನ್ ಕೊಡು. ನನಗೆ ಗೊತ್ತಿರುವ ಕೆಲವು ಮಕ್ಕಳಿದ್ದಾವೆ, ಅವರಿಗೆ ಟ್ಯೂಷನ್ ಕೊಡೋದ್ರಿಂದ ನಿನ್ನ ಮನೆ ಖರ್ಚೆಲ್ಲ ನೋಡಿಕೊಳ್ಬಹುದು ಎಂದಾಗ ನನ್ನ ಮಗನನ್ನ ನೋಡಿಕೊಂಡು ನಾನು ಈ ಕೆಲಸವನ್ನ ಮಾಡುವುದಕ್ಕೆ ಒಪ್ಪಿಕೊಂಡೆ. ಮೊದಲು 5-6 ಜನ ಮಕ್ಕಳು ಬಂದ್ರು. ಅವರಿಂದಾಗಿ ಇನ್ನಷ್ಟು ಮಕ್ಕಳು ಹೆಚ್ಚಾಗ್ತಾ ಬಂದ್ರು. ನಾನು ಮಾಡುತ್ತಿದ್ದ ಕೆಲಸದಲ್ಲಿ ನನಗೊಂದು ರೀತಿ ಸಮಾಧಾನವಿತ್ತು. ಕಾಲ ಕಳೆದ ಹಾಗೆ 15ರಿಂದ 20 ಮಕ್ಕಳು ಟ್ಯೂಷನ್ಗೆ ಬರೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ತಕ್ಕ ಮಟ್ಟಿಗೆ ನನ್ನ ಮನೆ ಕೂಡ ನಡೀತಾ ಬಂತು. ಜೊತೆಗೆ ನನ್ನ ಮಗನಿಗೂ ಕೂಡ ಸ್ಕೂಲ್ಗೆ ಹಾಕದೆ. ಚಿಕ್ಕ ಪುಟ್ಟ ಕಷ್ಟಗಳಿದ್ರು ನಾನು ನನ್ನ ಮಗ ನೆಮ್ಮದಿಯಾಗಿದ್ವಿ. ಅದೇ ಇನ್ನೊಂದು ಕಡೆ ನನ್ನ ಗಂಡ ನಾನಿಲ್ಲದ ಆ ಮನೆಯಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಯ್ತು. ಸರಿಯಾದ ಸಮಯಕ್ಕೆ ಅವರಿಗೆ ಊಟ ತಿಂಡಿ ಕೊಡುವವರಿರಲಿಲ್ಲ. ಅತ್ತೆಗೆ ವಯಸ್ಸಾಗಿರುವುದರಿಂದ ತಿಂಡಿಗೂ ಒಬ್ಬರಿಗೊಬ್ಬರು ಜಗಳಗಳಾಡುವುದಕ್ಕೆ ಶುರು ಮಾಡಿದ್ರು. ಇದರ ಮಧ್ಯೆ ನನ್ನ ಗಂಡನ ಕೆಲಸ ಕೂಡ ಕಳೆದು ಹೋಗಿದೆ ಅನ್ನೋದು ನನಗೆ ಗೊತ್ತಾಯ್ತು. ಇಷ್ಟೊಂದು ಕಷ್ಟಗಳನ್ನ ಅನುಭವಿಸಿದರೂ ನನ್ನ ಗಂಡನ ಅಹಂಕಾರ ಮಾತ್ರ ಕಮ್ಮಿಯಾಗಿರ್ಲಿಲ್ಲ. ಕೊನೆಗೂ ಡೈವರ್ಸ್ ಕೇಸ್ ಇದ್ದಾಗ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಂದು ನಾನು ಕೂಡ ಲಾಯರ್ ಜೊತೆ ಕೋರ್ಟಿಗೆ ಹೋದೆ. ಆ ಕಡೆಯಿಂದ ನನ್ನ ಗಂಡ ಕೂಡ ಕೋರ್ಟಿಗೆ ಬಂದಿದ್ರು. ಕೋರ್ಟಿನಲ್ಲಿ ನಮ್ಮಿಬ್ಬರ ವಿಚಾರಣೆಯ ಬಳಿಕ ನನ್ನ ಮಗನಿಗೆ ವಿಚಾರಿಸುವುದಕ್ಕೆ ಶುರು ಮಾಡಿದ್ರು. ನನ್ನ ಮಗ ಹೇಳುವ ಹೇಳಿಕೆಯ ಮೇಲೆಯೇ ಈ ತೀರ್ಮಾನ ನಿಂತಿತ್ತು. ಜಡ್ಜ್ ಸಾಹೇಬ್ರು ನನ್ನ ಮಗನಿಗೆ ಪ್ರೀತಿಯಿಂದ, ನೋಡಪ್ಪ, ನೀನು ಇಬ್ಬರಲ್ಲಿ ಯಾರ ಜೊತೆ ಇರ್ತೀಯ ಎಂದಾಗ ನನ್ನ ಮಗ, ನಾನು ಅಮ್ಮನ ಜೊತೆ ಇರ್ತೀನಿ. ಯಾಕಂದ್ರೆ ಅಪ್ಪ ಅಮ್ಮನಿಗೆ ಹೊಡಿತಾರೆ. ನನ್ನ ಮುಂದೆ ಅಮ್ಮ ಅಳ್ತಿರ್ತಾಳೆ. ಅಪ್ಪ ಚೆನ್ನಾಗಿಲ್ಲ ಎಂದು ಹೇಳ್ತಾನೆ. ಅವನು ಹೇಳಿದ ಹೇಳಿಕೆಯ ಮೇಲೆ ಕೊನೆಗೂ ನಮ್ಮಿಬ್ಬರಿಗೆ ಡೈವರ್ಸ್ ಆಗುತ್ತೆ. ಆದರೆ ಇದೆಲ್ಲ ನಡೆಯುವ ಮುಂಚೆ ಕೋರ್ಟಿಗೆ ಬರುವ 1 ದಿನದ ಹಿಂದೆನೆ ನನ್ನ ಗಂಡ ನನ್ನ ಮನೆಗೆ ಬರ್ತಾನೆ. ರಮ್ಯಾ, ನಿನ್ನ ಹತ್ರ ಒಂದು 10 ನಿಮಿಷ ಮಾತನಾಡಬೇಕು, ದಯವಿಟ್ಟು ಬೇಡ ಅಂತ ಹೇಳ್ಬೇಡ ಎನ್ನುತ್ತಾ ಅವರ ಮುಖದಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡಿತ್ತು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಏನಿದೆ ಮಾತಾಡೋದಕ್ಕೆ? ನೋಡು ಪ್ಲೀಸ್, ನೀನು ಮನೆ ಬಿಟ್ಟು ಹೋದಾಗಿನಿಂದ ಮನೆಯಲ್ಲಿ ತುಂಬಾ ಕಷ್ಟಗಳಾಗ್ತಿದೆ. ಡೈವರ್ಸ್ ಅನ್ನ ಕ್ಯಾನ್ಸಲ್ ಮಾಡು, ಮತ್ತೆ ನನ್ನ ಮನೆಗೆ ಬಂದು ಬಿಡು. ಇಷ್ಟು ವರ್ಷಗಳಿಂದ ಇದೇ ರೀತಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೆ. ನೀವು ನಿಮ್ಮ ತಾಯಿ ತಂಗಿ ಕೊಡ್ತಾ ಇದ್ದ ಕಾಟನೆಲ್ಲ ಸಹಿಸಿಕೊಳ್ತಿದ್ದೆ. ಆಗ ನಿಮಗೆ ನನ್ನ ಮೇಲೆ ಕರುಣೆ ಬರಲಿಲ್ಲ. ನಾನು ನಿಮ್ಮ ಜೊತೆ ಬಂದ್ರೆ ನೀವೆಲ್ಲ ಸೇರಿ ಮತ್ತೆ ನನಗೆ ಕಾಟ ಕೊಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೋಡಿ, ನನ್ನ ಭವಿಷ್ಯನ ನಾನು ಕಟ್ಕೊಂಡಿದ್ದೀನಿ. ನನ್ನ ಮಗನ ಜೊತೆ ನಾನು ಸಂತೋಷವಾಗಿದ್ದೇನೆ. ನಿಮ್ಮ ಜೀವನ ನಿಮಗೆ, ನನ್ನ ಜೀವನ ನನಗೆ. ಒಂದು ಸಲ ಹೊಡೆದು ಹೋದ ಮನಸ್ಸು ಮತ್ತೆ ಸರಿ ಹೋಗೋದಕ್ಕಾಗಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನಗೆ ಬದುಕೋದಕ್ಕೆ ಬಿಡಿ ಎಂದು ಹೇಳಿ ನನ್ನ ಗಂಡ ಹೇಳಿದ ಮಾತನ್ನು ನಾನು ಖಂಡಿತವಾಗಿ ನಿರಾಕರಿಸ್ಬಿಟ್ಟೆ. ಮತ್ತೆ ನಾನು ಆ ನರಕಕ್ಕೆ ಹೋಗಿ ಅವರಿಗೆ ಬಲಿಯಾಗೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನನ್ನ ಜೀವನವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಇದನ್ನೆಲ್ಲ ಯೋಚನೆ ಮಾಡಿ ನಾನು ಕೋರ್ಟಿಗೆ ಹೋಗಿ ಕೊನೆಗೂ ಡೈವರ್ಸ್ ಆಯ್ತು. ಈಗ ನನ್ನ ಓದನ್ನು ಕೂಡ ನಾನು ಮುಂದುವರಿಸಿ ನಾನು ಕಂಡ ಕನಸನ್ನ ನೆರವೇರಿಸ್ತೀನಿ ಅನ್ನೋ ಹಠದಿಂದ ಮತ್ತೆ ನನ್ನ ಓದನ್ನ ಮುಂದುವರಿಸ್ತೀನಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅನ್ಯಾಯವಾದಾಗ, ನಮಗೆ ಯಾರು ಕೂಡ ಜೊತೆಯಾಗಿ ನಿಲ್ಲದೇ ಇದ್ದಾಗ ಬದುಕುವುದಕ್ಕೆ ಆಗುವುದೇ ಇಲ್ಲ ಎಂದು ಹೇಳಿ ನಾವು ಸೋತು ಹೋಗ್ತೀವಿ. ಆದರೆ ನಾನು ನನ್ನ ಓದನ್ನೇ ನನ್ನ ಸಾಧನೆಯಾಗಿ ಮಾಡಿಕೊಂಡೆ. ಈಗ ನನ್ನ ಜೀವನದಲ್ಲಿ ಯಾವ ಅಡೆತಡೆಗಳು ಇಲ್ಲದೆ ನನ್ನ ಮಗನ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಸಂತೋಷವಾಗಿದ್ದೇನೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.